ರಾಮ, ಚಕ್ರಾಂಕಿತ, ಸುದರ್ಶನ, ಕೃಷ್ಣ ಮತ್ತು ವಿಷ್ಣುಪಾದ. ಇನ್ನೊಂದು ತಟ್ಟೆಯಲ್ಲಿ ಶಂಖ ಅಥವಾ ಲಕ್ಷ್ಮೀ ಪ್ರತಿಮೆ, ಮತ್ತೊಂದು ತಟ್ಟೆಯಲ್ಲಿ ಪ್ರಾಣದೇವರು, ಮತ್ತೊಂದು ತಟ್ಟೆಯಲ್ಲಿ ಗರುಡ ಮತ್ತು ಶೇಷದೇವರು. ಇಷ್ಟನ್ನು ಇಟ್ಟುಕೊಳ್ಳಬೇಕು. ಅಭಿಷೇಕಕ್ಕೆ 2 ಲೋಟಗಳು, ಪ್ರಾಣದೇವರು ಮತ್ತು ಲಕ್ಷ್ಮೀದೇವಿ ಇತ್ಯಾದಿಗಳಿಗೆ ಅಭಿಷೇಕ ಮಾಡಲಿಕ್ಕೆ 1 ಲೋಟ, ಅದರಲ್ಲಿ ನೀರು, ಆಚಮನಕ್ಕೆ ಮತ್ತೊಂದು ಲೋಟ, ನೀರು ಬಿಡುವುದಕ್ಕೊಂದು ಅರ್ಘ್ಯದ ಪಾತ್ರೆ, ಒಂದು ತಂಬಿಗೆಯಲ್ಲಿ ಶುದ್ಧವಾದ ನೀರು, ಹೂವು, ತುಳಸಿ, ಗಂಧ, ಅಕ್ಷತೆ ಇಷ್ಟನ್ನೆಲ್ಲ ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು. ಯೋ ನಮಃ ಹರಿ ಓಂ ದೀಪದೇವತಾ ಯೋ ನಮಃ ಎಂಬ ಮಂತ್ರದಿಂದ ದೀಪವನ್ನು ಹಚ್ಚಬೇಕು. ಘಂಟಾದೇವತಾ ಯೋ ನಮಃ ಗಂಟೆಯನ್ನು ಬಾರಿಸಬೇಕು. ನಿರ್ಮಾಲ್ಯ ವಿಸರ್ಜನೆ. ಹಿಂದಿನ ದಿವಸ ದೇವರಿಗೆ ಏರಿಸಿದ ತುಳಸಿ, ಹೂವು ಇವುಗಳನ್ನೆಲ್ಲವನ್ನು ಕೂಡ ವಿಸರ್ಜನೆ ಮಾಡಬೇಕು. ಅರ್ಘ್ಯ ಪಾತ್ರೆಯಲ್ಲಿ ಹಾಕಬೇಕು. ಅದಾದ ಮೇಲೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿ ವಿಶ್ವತೋ ವೃತ್ವಾತ್ಯತಿಷ್ಠದಶಾಂಗುಲಂ ಎಂಬ ಮಂತ್ರದಿಂದ ದೇವರಿಗೆ ನಿರ್ಮಾಲ್ಯ ಅಭಿಷೇಕ. ಇದು ನಿರ್ಮಾಲ್ಯ ತೀರ್ಥ. ಇದನ್ನು ಒಂದು ಪ್ರತ್ಯೇಕವಾದ ಪಾತ್ರೆಯಲ್ಲಿ ಹಾಕಿ ಇಟ್ಟುಕೊಳ್ಳಬೇಕು. ಈಗ ಲೋಟದಲ್ಲಿ ಹಾಕಿ ಇಟ್ಟುಕೊಂಡ ತೀರ್ಥವನ್ನೇ ಆಮೇಲೆ ಶಂಖ ಮತ್ತು ಪ್ರಾಣದೇವರಿಗೆ ಕೊಡಲು ಉಪಯೋಗಿಸಬೇಕು. ಆಮೇಲೆ ಶುದ್ಧ ನೀರಿನಿಂದ ಶಂಖ ಮತ್ತು ಲಕ್ಷ್ಮೀ ಪ್ರತಿಮೆಗೆ ಇವುಗಳಿಗೆ ಅಭಿಷೇಕ ಮಾಡಬೇಕು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣಯುತ ತ್ರಿಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ ಗಂಧದ್ವಾರಾಂತರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರಿಯಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಎಂಬ ಮಂತ್ರದಿಂದ ಅಭಿಷೇಕ ಮಾಡಿ ದೇವರ ನಿರ್ಮಾಲ್ಯ ತೀರ್ಥವನ್ನು 3 ಬಾರಿ ಕೊಡಬೇಕು. ಶಂಖವನ್ನು, ಲಕ್ಷ್ಮೀ ಪ್ರತಿಮೆಯನ್ನು ಒರೆಸಿ ಅದನ್ನು ಮತ್ತೆ ತಟ್ಟೆಯಲ್ಲಿ ಇಡಬೇಕು. ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡಿದ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜನೆ ಮಾಡಬೇಕು. ಆಮೇಲೆ ಹನುಮಂತ ದೇವರ ಪ್ರತಿಮೆಗೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು. ಮಾತರ್ಮೇ ಮಾತರಿಶ್ವನ್ ಪಿತರದುರ ಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜಯಿತರ್ಜನ್ಮವೃದ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುರೇವ ಪ್ರಾಚೀನಾತೀರ್ಣಪುಣ್ಯೋಚ್ಚಯ ಚತುರತರಾಚಾರುತಶ್ಚಾರುಚಿತ್ತಾನತ್ಯುಚ್ಯಾಂ ರೋಚಯಂತೀಂ ಶ್ರುತಿಚಿತವಚನಾಂ ಶಾವಗಾದ್ಯೋಶ್ಚ ಚಂಚೋನ್ ವ್ಯಾಖ್ಯಾಮುತ್ಖಾತದುಃಖಾಂ ಚಿರಮುದಿತಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಛಾಸ್ತ್ರಕರ್ತಶ್ಚರಣಪರಿಚರಾಂ ಶಾವಯಾಸ್ಮಾಂಶ್ಚ ಕಿಂಚಿತ್ ಎಂಬ ಮಂತ್ರದಿಂದ ಅಭಿಷೇಕ ಮಾಡಿ ದೇವರ ನಿರ್ಮಾಲ್ಯ ತೀರ್ಥವನ್ನು ಪ್ರಾಣದೇವರಿಗೆ ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ಪ್ರಾಣದೇವರ ಪ್ರತಿಮೆಯನ್ನು ಒರೆಸಿ ಪ್ರಾಣದೇವರಿಗೆ ಅಭಿಷೇಕ ಮಾಡಿದ ನೀರನ್ನು ಒಂದು ಪ್ರತ್ಯೇಕವಾದ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ಆಮೇಲೆ ಗರುಡ ಶೇಷ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಶೇಷಾಯ ನಮಃ, ಗರುಡಾಯ ನಮಃ. ಶೇಷ ಗರುಡ ದೇವರ ಪ್ರತಿಮೆ ಪೂರ್ತಿಯಾಗಿ ತೊರೆಯುವಂತೆ ಅಭಿಷೇಕ ಮಾಡಿ ಆ ಗರುಡ ಶೇಷ ದೇವರಿಗೆ ದೇವರ ನಿರ್ಮಾಲ್ಯ ತೀರ್ಥವನ್ನು ಕೊಡಬೇಕು. ಆಮೇಲೆ ಗರುಡ ಶೇಷ ದೇವರ ಪ್ರತಿಮೆಯನ್ನು ಒರೆಸಿ ಅವರಿಗೆ ಅಭಿಷೇಕ ಮಾಡಿದ ನೀರನ್ನು ವಿಸರ್ಜನೆ ಮಾಡಬೇಕು. ದೇವರ ಅಭಿಷೇಕಕ್ಕಾಗಿ 2 ಕಲಶವನ್ನು ಸಿದ್ಧ ಮಾಡಿಕೊಳ್ಳಬೇಕು. ಒಂದು ದೇವರ ಅಭಿಷೇಕಕ್ಕಾಗಿ 1 ಕಲಶ. ಆ ಕಲಶಕ್ಕೆ 4 ದಿಕ್ಕಿನಲ್ಲಿ ಗಂಧ ಮತ್ತು ಅಕ್ಷತೆಯನ್ನು ಹಚ್ಚಬೇಕು. ಕಲಶದಲ್ಲಿ ತೀರ್ಥವನ್ನು ಹಾಕಬೇಕು. ಯಾವ ತೀರ್ಥ ಹಾಕಬೇಕು? ಕಲಶದಲ್ಲಿ ತೀರ್ಥ ಹಾಕಿ
ಶುದ್ಧ ನೀರು, ಲೋಟದಲ್ಲಿ ಶುದ್ಧ ನೀರು, ಅದರಲ್ಲಿ ಅದಕ್ಕೆ 4 ದಿಕ್ಕಿಗೆ ಗಂಧ ಮತ್ತು ಅಕ್ಷತೆಯನ್ನು ಹಚ್ಚಬೇಕು. ಅದರಲ್ಲಿ ತುಳಸಿಯನ್ನು ಹಾಕಬೇಕು. ಅದರ ಮೇಲೆ ಕೈಯನ್ನು ಹಿಡಿಬೇಕು. ಕೈಯನ್ನು ಹಿಡಿದು ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಶ್ರಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ತುತಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಜಾದಿ ಏಕೋತ್ತರಶತ ಕಲಶ ದೇವತಾಭ್ಯೋ ನಮಃ ಎಂಬ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕಲಶ ದೇವತೆಗಳ ಸನ್ನಿಧಾನವನ್ನು ಪ್ರಾರ್ಥಿಸಿ ಆ ಕಲಶ ದೇವತೆಗಳನ್ನು ಮನಸ್ಸಿನಿಂದ ಪೂಜೆ ಮಾಡಿ ಶಂಖದಲ್ಲಿ ಆ ಅಭಿಮಂತ್ರಣ ಮಾಡಿದ ನೀರನ್ನು ಹಾಕಿಕೊಂಡು ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಂ ವಿಶ್ವದೋ ವೃತ್ವಾತ್ಯನಿಷ್ಟದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರ ತತ್ವಸ್ಯೇಷಾನೋ ಯದನ್ನೇನಾತಿಯೋಹಾತಿ ಏತಾವಾನಸ್ಯ ಮಹಿಮಾತೋಜ್ಜಾಯಾಶ್ಚ ಪುರುಷಃ ಪಾದೋಶ್ಚ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಯಜ್ಞೇನ ಯಜ್ಞಮಾಯನಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ते हनाकं महिमानसन्त यत्र पूर्वे साध्या सन्ति देवाः. ಈ ಮಂತ್ರಗಳಿಂದ ಶಾಲಿಗ್ರಾಮ, ಸುದರ್ಶನ ಚಕ್ರಾಂಕಿತ, ವಿಷ್ಣುಪಾದ, ಕೃಷ್ಣನ ಪ್ರತಿಮೆ ಮುಂತಾದವುಗಳಿಗೆ ಅಭಿಷೇಕ ಮಾಡಬೇಕು. ಪ್ರತ್ಯೇಕವಾದ ಒಂದು ದೇವರ ವಸ್ತ್ರದಿಂದ ಅಭಿಷೇಕ ಮಾಡಿದ ಶಾಲಿಗ್ರಾಮ ಮುಂತಾದವುಗಳನ್ನು ಒರೆಸಿ ತಟ್ಟೆ ಅಥವಾ ಸಂಪುಷ್ಟದಲ್ಲಿ ಇಡಬೇಕು. ಆಮೇಲೆ ವಿಷ್ಣು ಸಹಸ್ರನಾಮ, ವೆಂಕಟೇಶ ಸ್ತೋತ್ರ ಇತ್ಯಾದಿಗಳಿಂದ ಗಂಧ, ತುಳಸಿ ದಳ, ಪುಷ್ಪ ಮತ್ತು ಹೂವಿನ ಹಾರಗಳನ್ನು ದೇವರಿಗೆ ಸಮರ್ಪಿಸಬೇಕು. ವೆಂಕಟೇಶೋ ವಾಸುದೇವ ಪ್ರತ್ಯುಮ್ನೋ ಧನುರ್ನಮಃ ಸಂಕರ್ಷಣೋ ನಿರ್ಧರ್ಷ ಶೇಷಾದ್ರಿದೇವತ ವಿನಾಶನಃ ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣದೋಷಃ ಶ್ರೀಧರಮಂಡಲೀಕಾಕ್ಷ ಸರ್ವದೇವಸ್ತಿಕೋ ಹರಿ ಶ್ರೀನರಸಿಂಹೋ ಮಹಾಸಿಂಹೋ ಶುಕ್ರಾಕಾರ ಪುರಾತನಃ ರಮಾನಾಥೋ ಮಹಿಭಕ್ತ ಭೂಧರ ಪುರುಷೋತ್ತಮಃ ಲೋಲಪುಜರ್ಪ್ರಿಯ ಶಾಂತೋ ಬ್ರಹ್ಮಾದಿರವರಃ ಶ್ರೀ ಸರ್ವಭೂತಾನಾಂ ಭಯವಿಘ್ನನಾಶನಃ ಶ್ರೀರಾಮೋ ರಾಮಭದ್ರಶ್ಚ ಪೂರ್ಣವಾಸೋ ವಿಹಾರವಾಸೋ ಶ್ರೀನಿವಾಸಸ್ಯ ಗತಿ ಅಚ್ಯುತಾನಂದ ಗೋವಿಂದೋ ವಿಷ್ಣು ವೆಂಕಟನಾಯಕ ಸರ್ವದೇವೈಕ ಶರಣೋ ಸರ್ವದೇವೈಕ ನಮಸ್ತೆ ಭಗವಂತ ಸರ್ವದೇವಕಾಮಿ ಧೂಪಂ ಸಮರ್ಪಯಾಮಿ. ಧೂಪಾರತಿಯನ್ನು ಮಾಡಬೇಕು. ದೀಪಂ ಸಮರ್ಪಯಾಮಿ ಎಂದು 2 ದೀಪಗಳನ್ನು ನೀರಾಜನಗಳನ್ನು ಹಚ್ಚಿ ಇಡಬೇಕು. 3 ಬತ್ತಿಯ ಆರತಿಯನ್ನು ಮಾಡಬೇಕು. ದೇವರ ಮುಂದೆ
ಇದು ಉಳಿಬಾರ್ದು. ಆ ದೀಪವನ್ನು ನಾವೇ ಶಾಂತ ಮಾಡೋದು. ಅದನ್ನು ನೀರಿನಲ್ಲಿ ಹಾಕಿ ಅಥವಾ ಇದರ ಮೇಲೆ ಹಾಕಿ ಮುಚ್ಚಿ ಶಾಂತ ಮಾಡಲೇಬೇಕು. ಮೂರು ಬತ್ತಿಯಿಂದ ಮಾಡಿದ ಆರತಿಯನ್ನು ಅದನ್ನು ಹಾಗೆ ಇಡಬಾರದು, ಶಾಂತ ಮಾಡಬೇಕು. ಇದು ನೈವೇದ್ಯದಲ್ಲಿ ಕೂರಿಸಿ ದೇವರ ಮುಂದೆ ನೀರಿನಿಂದ ಒಂದು ಚೌಕೋನ ಮಂಡಲ ಮಾಡಬೇಕು. ಅದರ ಮೇಲೆ ನಾವು ನೈವೇದ್ಯಕ್ಕಾಗಿ ಸಿದ್ಧಪಡಿಸಿದ ಪದಾರ್ಥಗಳನ್ನು ಅದರ ಮೇಲೆ ಇಡಬೇಕು. ಕೈಯಲ್ಲಿ ನೀರು ಹಾಕಿಕೊಂಡು ನಾರಾಯಣಾಯ ನಮಃ ಎಂದು ಅಭಿಮಂತ್ರಣ ಮಾಡಿ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಬೇರೆ ನೀರನ್ನು ಕೈಯಲ್ಲಿ ಹಾಕಿಕೊಂಡು ಅದನ್ನು ಪರಿಶೇಚನ ಮಾಡಬೇಕು. ಆಗ ಶ್ಲೋಕವನ್ನು ಹೇಳಬೇಕು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದಂ ಎಂದು ದ್ವಾದಶ ಸ್ತೋತ್ರದ ಒಂದು ಶ್ಲೋಕವನ್ನು ಹೇಳಬೇಕು. ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಅಮೃತೋಪಸ್ತರಣಮಸಿ ಸ್ವಾಹ ಎಂದು ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ಆಮೇಲೆ ಶ್ರೀನಿವಾಸ ನಮಸ್ತುಭ್ಯಂ ಮಹಾನೈವೇದ್ಯ ಉತ್ತಮಂ ನಿತ್ಯದತ್ತಕ ಹಾಣೇದಂ ಕೃಪಯಾ ಭಕ್ತವತ್ಸಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಬರದಂ ಅಶ್ನಾಮಿ ಪ್ರಯತಾತ್ಮನಃ ಎಂಬ ಮಂತ್ರದಿಂದ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಅಮೃತಾಭಿಧಾನವಸಿ ಸ್ವಾಹ ಎಂಬುದಾಗಿ ಉತ್ತರಾಪೋಷಣವನ್ನು ಶಂಖದಲ್ಲಿ ನೀರು ಹಾಕಿಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ದೇವರಿಗೆ ಮಹಾಮಂಗಲಾರತಿಯನ್ನು ಮಾಡಬೇಕು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ. ರಮಾದಿ ನೈವೇದ್ಯ. ಶಂಖ, ಮುಖ್ಯ ಪ್ರಾಣ, ಶೇಷ, ಗರುಡ ಪ್ರತಿಮೆಗಳಿಗೆ ದೇವರ ತೀರ್ಥವನ್ನು 3 ಸಲ ಕೊಡಬೇಕು. ಮೊದಲಿಗೆ ಶಂಖಕ್ಕೆ, ಆಮೇಲೆ ಮುಖ್ಯ ಪ್ರಾಣ ದೇವರಿಗೆ, ಆಮೇಲೆ ಗರುಡಶೇಷ ದೇವರಿಗೆ ತೀರ್ಥವನ್ನು ಕೊಡಬೇಕು. ದೇವರ ಗಂಧ, ತುಳಸಿ, ಪುಷ್ಪಗಳನ್ನು ಅದೇ ಕ್ರಮದಲ್ಲಿ, ಅಂದರೆ ಮೊದಲಿಗೆ ಶಂಖ, ಆಮೇಲೆ ಮುಖ್ಯ ಪ್ರಾಣ ದೇವರು, ಆಮೇಲೆ ಗರುಡಶೇಷ ದೇವರು, ಇವರಿಗೆ ದೇವರಿಗೆ ಏರಿಸಿದ ಗಂಧ, ಹೂವು, ತುಳಸಿಗಳನ್ನು ಸಮರ್ಪಣೆ ಮಾಡಬೇಕು. ಆಗ ರಮಾಬ್ರಹ್ಮಾದಯೋ ದೇವಾಃ ಸನಕಾದ್ಯಾಶುಕಾದಯಃ ಶ್ರೀನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಃ ಎಂಬ ಮಂತ್ರವನ್ನು ಹೇಳಬೇಕು. ಆಮೇಲೆ ಲಕ್ಷ್ಮೀ ಮತ್ತು ಪ್ರಾಣದೇವರಿಗೆ, ಗರುಡಶೇಷಾದಿಗಳಿಗೆ ಮಂಗಲಾರತಿಯನ್ನು ಮಾಡಬೇಕು. ವೃಂದಾವನಾದಿಗಳು ಇದ್ದರೆ ಅದಕ್ಕೂ ಕೂಡ ಲಕ್ಷ್ಮೀ ಪ್ರಾಣದೇವರಿಗೆ ಮಂಗಲಾರತಿ ಆದ ಮೇಲೆ ಅದಕ್ಕೆ ತೀರ್ಥವನ್ನು ಕೊಟ್ಟು ಗಂಧ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ಹಸ್ತೋದಕವನ್ನು ಮಾಡಿ ಆಮೇಲೆ ಮಹಾಮಂಗಳಾರತಿ ವೃಂದಾವನಗಳಿಗೂ ಮಂಗಳಾರತಿಯನ್ನು ಮಾಡಬೇಕು. ಆಮೇಲೆ ವೃಂದಾವನಗಳಿಗೆ ಪೂಜೆ ಮಾಡುವಾಗ ಆಯಾ ಗುರುಗಳ ಸ್ತೋತ್ರವನ್ನು ಹೇಳಬೇಕು. ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ನಾಹಂ ಕರ್ತಾ ಹರಿಂ ಕರ್ತಾ ತತ್ಪೂಜಾ ಕರ್ಮಜಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದತ್ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಕಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಯ ಸ್ಮೃತ್ಯಾಜನ ಮೋಕ್ತ್ಯಾ ತಪಃ ಪೂಜಾ ಕ್ರಿಯಾದಿಷು ನೂನಂ ಸಂಪೂರ್ಣತಾಂ ಯಾದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನಯಾ ಪೂಜೆಯ ಅಸ್ಮದ್ಗುರುಮಂತರ್ಗತ ತತ್ವದೇವತಾಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಭಿನ್ನಃ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟು ಹೇಳಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಪೂಜೆ ಮುಗಿಯಿತು.